ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಈಗ ವಿಪಕ್ಷಗಳು ಭಾರೀ ಒತ್ತಡವನ್ನ ಹಾಕ್ತಿದ್ದಾರೆ. ಯಾಕಂತಂದ್ರೆ ಪ್ರತಿಭಟನೆ ಇನ್ನಷ್ಟು ತೀವ್ರಗೊಳಿಸುವಂತ ಕೆಲಸ ಆಗ್ತಿದೆ ಬಿಜೆಪಿಯಿಂದ. ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಪ್ರತಿಭಟನೆಯನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ ಬಿಜೆಪಿ ನಾಯಕರು. ಸದನದ ಹೊರಗೂ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಒಳಗೂ ಹೊರಗೂ ಎರಡೂ ಕಡೆ ಆಗ್ತಿದೆ. ವಿಧಾನಸೌಧದ ಕೆಂಗಲ್ ಪ್ರತಿಮೆ ಬಳಿ ಕೂಡ ಹೋರಾಟವನ್ನ ಮಾಡಿದ್ದಾರೆ. ಪ್ರತಿಭಟನೆಗಳಾಗಿದೆ. ಪೋಸ್ಟರ್ ಹಿಡಿಕೊಂಡು ಬಿಜೆಪಿ ನಾಯಕರು ಪ್ರತಿಭಟನಾ ನಿರತರಾಗಿದ್ದಾರೆ. ಅಧಿವೇಶನ ಆರಂಭ ಆದ ದಿನದಿಂದಲೂ ಕೂಡ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕೆನ್ನುವಂತ ಕೂಗಿತ್ತು. ಅದು ದಳಪತಿಗಳು ಸೇರಿದಂತೆಯೇ ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ರು ಮೈತ್ರಿ ಪಡೆಗಾಗಿ. ಇವತ್ತು ಕೂಡ ಅದು ಮುಂದುವರೆದಿದೆ. ನಿನ್ನೆಯೂ ಕೂಡ ಆಗಿದೆ. ಅಂದ್ರೆ ಒಟ್ನಲ್ಲಿ ನಾಗೇಂದ್ರ ಅವರಿಂದ ಈ ಬಾರಿಯ ಅಧಿವೇಶನ ಅಂತೂ ಸಾಕ್ತಾನೇ ಇಲ್ಲ. ಬಿಜೆಪಿ ಅದನ್ನು ಹಿಡ್ಕೊಂಡು ಕೂತಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಅದನ್ನು ಸಮರ್ಥನೆ ಮಾಡಿಕೊಳ್ತಿದೆ. ಇವತ್ತು ಕೂಡ ಪ್ರತಿಭಟನೆ ಹೇಗಿತ್ತು ನಾವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಪೋಸ್ಟರ್ಗಳನ್ನ ಹಿಡ್ಕೊಂಡು ಬಿಜೆಪಿಯ ವಿಪಕ್ಷ ನಾಯಕರು ಎಲ್ಲ ಸದಸ್ಯರು ಕೂತ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಸದನದ ಒಳಗಡೆ ಒಂದಿಷ್ಟು ಹೋರಾಟ, ಸದನದ ಹೊರಭಾಗದಲ್ಲೂ ಕೂಡ ಪೋಸ್ಟರ್ ಹಿಡ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ವಿಧಾನಸೌಧದ ಕೆಂಗಲ್ ಪ್ರತಿಮೆ ಬಳಿ ಕೂಡ ಹೋರಾಟ ಆಯಿತು. ನೇತೃತ್ವವನ್ನ ವಿಜೇಂದ್ರ ಅವರು, ಸುನಿಲ್ ಕುಮಾರ್ ಎಲ್ಲರೂ ಕೂಡ ವಹಿಸಿದ್ರು. ನೀವು ರಾಜೀನಾಮೆ ಕೊಡುವವರೆಗೂ ಕೂಡ ನಾವು ಸದನ ನಡೆಸೋದಕ್ಕೂ ಬಿಡೋದಿಲ್ಲ ಅನ್ನುವಂತ ಒಂದು ಪಟ್ಟು ಹಿಡಿದು ಈಗ ಹಠಕ್ಕೂ ಬಿದ್ದಿದ್ದಾರೆ. ಖಜಾನೆಗೆ ಕನ್ನ ಹಾಕಿ ಖಜಾನೆ ಬೀಗ ಹೊಡೆದು ದಲಿತರ ಹಣವನ್ನ 600 ಬ್ಯಾಂಕ್ ಅಕೌಂಟ್ಗಳಿತ್ತು. ಇದು ಸಾಧ್ಯನಾ? ಬೇರೆ ಯಾವುದೇ ರಾಜ್ಯದಲ್ಲಿ ಸಾಧ್ಯ ಇಲ್ಲ, ಯಾವುದೇ ದೇಶದಲ್ಲೂ ಸಾಧ್ಯ ಇಲ್ಲ. 600 ಅಕೌಂಟ್ಗೆ ಡಿವೈಡ್ ಮಾಡಿ 600 ಅಕೌಂಟ್ ಇವರ ಫ್ಯಾಮಿಲಿ ಅಕೌಂಟ್, ಇವರ ರಿಲೇಷನ್, ಫ್ಯಾಮಿಲಿ, ಇವ್ರ ಕುಟುಂಬದವರ ಹೆಸರಿಗೆ ಡೈರೆಕ್ಟ್ ಆಗಿ ಹಣ ಹೋಗಿರುವಂತದ್ದು. ನೇರವಾಗಿ ಈ ವಾಲ್ಮೀಕಿ ಹಣ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಿಗೂ ಗೊತ್ತು, ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವ್ರಿಗೂ ಗೊತ್ತು. ಈ ಲೂಟಿ ಹೊಡೆದಿರೋ ಹಣ ಬಳ್ಳಾರಿ ಚುನಾವಣೆಗೆ, ಬೇರೆ ಬೇರೆ ಕಾಂಗ್ರೆಸ್ಸಿನ ಚುನಾವಣೆಗೆ ಹೋಗಿರುವಂತದ್ದು ದಾಖಲೆ ಸಮೇತ ಫಿಗರ್ ಆಗಿದೆ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾರನ್ನ ರಕ್ಷಣೆ ಮಾಡಲು ಹೊರಟಿದ್ದಾರೆ? ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ತೆಗೆದುಕೊಂಡು 24 ಗಂಟೆಯಲ್ಲಿ ಏನ್ ಹೇಳಿದ್ರಿ ಮುಖ್ಯಮಂತ್ರಿಗಳೇ? ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರವನ್ನ ಸಹಿಸೋದಿಲ್ಲ, ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅವ್ರನ್ನ ಒಂದು ಒಳಗಾಗ್ತೇನೆ ಅನ್ನೋ ಮಾತನ್ನ ಹೇಳಿದ್ರೆ. ಯಾರನ್ನ ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದಾರೆ? ಯಾರು ಇವತ್ತು ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದಿರುವಂತಹ ಒಬ್ಬ ಭ್ರಷ್ಟನನ್ನ ಮತ್ತೆ ಕ್ಯಾಬಿನೆಟ್ಗೆ ತೆಗೆದುಕೊಂಡಿದ್ದೀರಿ ನಾಗೇಂದ್ರನನ್ನ. ಯಾಕೆ ಡಿ ಕೆ ಶಿವಕುಮಾರ್ ಅವರೇ, ಯಾಕೆ ಇವತ್ತು ನಾಗೇಂದ್ರ ಅವರು ಕಂಡ್ರೆ ಅಷ್ಟು ಭಯ? ಇವತ್ತು ನಾಗೇಂದ್ರ ಒಬ್ಬ ದಲಿತ ಅಂತ ಹೇಳಿ ಇವತ್ತು ಬಿಜೆಪಿ ಜೆಡಿಎಸ್ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತೀರಲ್ಲ. ಇವತ್ತು ನಾಗೇಂದ್ರ ಅವರೇ, ನಿಮಗೆ ಹೇಳೋದಕ್ಕೆ ನಾಚಿಕೆ ಆಗ್ಬೇಕು. ಇವತ್ತು ಯಾವ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದಿರ್ತಕ್ಕಂಥ ನೀವು, ಆ ಸಮುದಾಯದ ಹೆಸರಿರ್ತಕ್ಕಂಥ ಯಾವುದೇ ಒಂದು ಯೋಗ್ಯತೆ ನಿಮ್ಗಿಲ್ಲ. ಕರ್ನಾಟಕ ಸಮಿತಿಯ ಸದಸ್ಯ ನಾನು ಸದನಕ್ಕೆ ಮಂಡಿಸುತ್ತಿದ್ದೇನೆ. ಈ ರೀತಿ ಸದನದ ಸಮಯವನ್ನ ಹಾಳು ಮಾಡೋದು ಬೇಡ. ದಯವಿಟ್ಟು ಏನೇ ವಿಷಯ ಇದ್ರು ಚರ್ಚೆಗೆ ನಾವು ತಯಾರಿದ್ದೇವೆ. ಮಾನ್ಯ ಉಪಮುಖ್ಯಮಂತ್ರಿ ಹೇಳಿಕೆ ಮಾಡಿದ್ದಾರೆ, ಇದು ರಣ ನಡೆಯಲ್ಲ.